ಕೈ ಮುಗಿದು ಏರು ಇದು ಕನ್ನಡದ ತೇರು, ನಂಬಿ ಬಂದು ಕೂರು ಇದು ಕನ್ನಡಿಗನ ತೇರು, ನಮದು ಬೆವರಿನ ಬಂಡಿ ಎಂದು ನಿಲ್ಲುವುದಿಲ್ಲ, ನಿಮಗೆ ಸೇವೆಯ ಮಾಡೋ ಭಾಗ್ಯ ನೀಡಿದಿರಲ್ಲ, ನಾನು ಮರೆನಾಡಿ ರಾಜದಂಗೆ ಅತಿರಥ ಮಾರಕ ಸಾರಥಿ. ಈ ಹಾಡು ಹಾಡಿದ್ದೆ. ರಕ್ಷಿತಾ ಮೇಡಮ್ ತುಂಬಾ ಖುಷಿ ಪಟ್ಟಿದ್ರು, ಯಾಕಂದ್ರೆ ರಕ್ಷಿತಾ ಮೇಡಮ್ ದರ್ಶನ್ ಸರ್ ಒಂದು ಆತ್ಮೀಯ ಸ್ನೇಹಿತರವರು. ಆಮೇಲೆ ತುಂಬಾ ಚೆನ್ನಾಗಿ ಖುಷಿ ಪಟ್ರು. ಆಡಿಷನ್ ಮುಗಿಸ್ಕೊಂಡ್ ಮನೆಗ್ ಬಂದೆ. ಅದಾದ ನಂತರ ಅಕ್ಕನ ಮದುವೆ ಮಾಡಿದ್ವಿ. ಹೆಂಗಾಯ್ತು ಅಂದ್ರೆ ಆಡಿಷನ್ ಕೊಟ್ರೆ 26 ಮದುವೆ. ಡಿಸೆಂಬರ್ 25 ಆಡಿಷನ್ ಆಯ್ತು, ಡಿಸೆಂಬರ್ 26 ಮದ್ವೆ. ಆಕ್ಚುಲಿ ಬಂದು ಕೂತ್ಕೋತೀವಿ, ಮುಗೀತು. ಒಂದ್ 6 ತಿಂಗಳು ನೋಡ್ತೀವಿ, ಕಾಲೇ ಇಲ್ಲ. ಜಿಯಿಂದ ಒಟ್ಟ ಕಾಲೇ ಬರ್ತಿಲ್ಲ. ಏನಿದು ಹಿಂಗಾದ್ರ ಅಂತ ಒಂಥರ ಯೋಚನೆ. ಆದ್ರೂ ಒಂದು ಹೋಪ್ ಇತ್ತು, ಈ ಸಲ ಆಗತ್ತೆ, ಈ ಸಲ ಪಕ್ಕ ಅಂತ ಹೇಳಿ. ಆಕ್ಚುಲಿ ಹಂಗೇನು ಕಾಲ್ ಬರ್ಲಿಲ್ಲ. ಹೋದ್ವಿ. ನಾನು ಗದಗ್ ಹೋದೆ. ಅಲ್ಲಿ ಆಕ್ಚುಲಿ ಗದಗ್ ಹೋಗಿತ್ತು ಅವಾಗ. ಸಂಗೀತ ಗದಗ್ ಹೋದೆ. ಆಕ್ಚುಲಿ ತಬಲಾ ಕಲ್ತಿದ್ನಲ್ಲ, ಅವಾಗ ಸಂಗೀತದ ಮೇಲೆ ಸ್ವಲ್ಪ ಒಲವು ಜಾಸ್ತಿ ಆಯ್ತು ನನಗೆ. ಸ್ವಲ್ಪ ಅಂದ್ರೆ ನನ್ನ ಕಂಡಪತಿ ಒಲವು ಜಾಸ್ತಿ ಆಯ್ತು ನನಗ. ಸಂಗೀತ ಕಲಿಬೇಕು, ಏನಾದ್ರು ಒಂದ್ ಸಾಧನೆ ಮಾಡ್ಬೇಕಂತ ಹೇಳಿ ಗದಗ್ ಹೋದೆ. ಅಲ್ಲಿ ನಮ್ಮ ತಂದೆಯವರು, ನಮ್ ದೊಡ್ಡಪ್ಪ, ಆಮೇಲೆ ನನ್ನ ತಬಲಾ ಅದೆಲ್ಲ ತಗೊಂಡು ಗದಗ್ ಹೋದೆ. ನಾನು ಗದಗ್ ಹೋದೆ. ಜುಲೈ 22 ಗದಗ್ ಹೋದೆ. ಡಿಸೆಂಬರ್ 26 ಅಕ್ಕನ ಮದುವೆ ಆಯ್ತು. ಡಿಸೆಂಬರ್ 25 ಆಡಿಷನ್ ಕೊಟ್ಟೆ. ಜುಲೈ 27 ಫೋನ್ ಬರ್ಲಿಲ್ಲ, ಒಟ್ಟ ಬರ್ಲಿಲ್ಲ. ಆಡಿಷನ್ ಕೊಟ್ಟು ಎಲ್ಲ ಆಯ್ತು. ಗದಗ್ ಹೋದೆ. ಗದಗಲ್ಲಿ ಇವಾಗ್ಲೂ ಗದಿಗೆ ಸೇವಾ ಅಂತ ಇರುತ್ತಾನ, ಬೆಳಗ್ಗೆ ಪೂಜೆ ಮಾಡ್ತಾರ. ಒಳಗಡೆ ಗದಿಗಿದಾವ. ಒಂದ್ ಕಡೆ ಪಂಚಾಕ್ಷರ ಕವಯಗಳ ಗದಿಗಿದೆ, ಒಂದ್ ಕಡೆ ಕುಮಾರಸ್ವಾಮಿಗಳ ಗದಿಗಿದೆ, ಒಂದ್ ಕಡೆ ಪುಟ್ಟಯ್ಯ ಗದಿಗೆ. 3 ಗದಿಗೆ ಪೂಜೆ ಆಗತ್ತಾನ ಬೆಳಗ್ಗೆ. 6 ಗಂಟೆಗೆ ಪೂಜೆ ಸ್ಟಾರ್ಟ್ ಆದ್ರೆ 9 ಗಂಟೆಗೆ ಮುಗಿತಾನ, 3 ತಾಸ. ಹೆಂಗಾಗತ್ತ ಅಂದ್ರಣ, ಅವಾಗ ಮಲ್ಲೇಶ್ ಹೋಗಾರ್ ಅಂತ ಹೇಳಿ ನಮ್ಮ ಅಣ್ಣ, ಆಕ್ಚುಲಿ ಅವ್ರ ಜೊತೆ ಕೂತು ನನಗೂ ತಬಲಾ ಕೈ ತಯಾರಾಗಿದ್ವು. ಹಾಗೆ ಅವ್ರೇನ್ ಹಾಡ್ತಾರ ನಾನು ತಿಳ್ಕೊಂತಿದ್ದೆ ಹಂಗೆ. ಅವ್ರ ಜೊತೆ ಕೂತ್ಕೊಂಡು 1-2 ದಿವಸ ಮುಗೀತು. ಮುಗಿದಾದ್ಮೇಲೆ ಸಂಗೀತ ಯಾರ ಕಡೆ ಕಲಿಬೇಕು ಅಂತ ಯೋಚನೆ ಮಾಡಿದಾಗ ಮಂಜುನಾಥ್ ಭಟ್ ಸರ್ ಕಡೆ ಸ್ವಲ್ಪ ದಿವಸ ಕಲಿತೆ. ತದನಂತರ 2 ದಿವಸ 3-4 ದಿವಸ ಹೋಯ್ತು. ಗದಿಗೆ ಸೇವೆ ಮಾಡ್ಕೊಂಡು ಕುಂತ್ವಿ. ಮಲ್ಲೇಶಣ್ಣ ನಾನು ಇಬ್ರು ಕೂತ್ಕೊಂಡಾಗ ಮಲ್ಲೇಶಣ್ಣನ ಗುರುಗಳು, ಆಕ್ಚುಲಿ ಇವಾಗ ನನ್ನ ಗುರುಗಳು ಮಲ್ಲೇಶಣ್ಣ ನಾನು ಎಲ್ಲ ಒಂದೇ ಕಡೆ ಕಲಿತಿದ್ವಲ್ಲ, ಅವಾಗ ನಮ್ಮ ಗುರುಗಳು ಬರ್ತಾರೆ. ಅವರು ನನ್ನನ್ನು ಬಿಜಾಪುರದಲ್ಲಿ ನೋಡಿರ್ತಾರೆ. ನೀ ಬಿಜಾಪುರದಾಗ ಇದ್ದಿಲ್ತಮ್ಮ ಅಂತಂದ್ರು. ಹೌದ್ರಿ ಗುರುಜಿ, ಬಿಜಾಪುರದಾಗಿದ್ದೆ. ಪಂಡಿತ್ ವೆಂಕಟೇಶ್ ಶಾಲ್ಕೋಡ್ ಗುರುಗಳು ಗದಿಗೆ ಸೇವಾ ಕುಂತಿರ್ತೀನಿ. ಅಲ್ಲೇ ನನ್ನ ಗುರುಗಳು ಹುಡುಕೊಡ್ತಾರೆ. ಪಂಡಿತ್ ಪುಟ್ಟರಾಜ್ ಗುರುಗಳು, ಪಂಚಾಕ್ಷರಜರು, ಕುಮಾರಜರು. ತಲೆಯಾಗ ಒಂದು ಯೋಚನೆ ಇತ್ತು, ಹೆಂಗ್ ಸಂಗೀತ ಕಲಿಬೇಕು, ಹೆಂಗ್ ಮಾಡ್ಬೇಕಂದಾಗ ಪಂಡಿತ್ ವೆಂಕಟೇಶ್ ಶಾಲ್ಕೋಡ್ ಗುರುಜಿ ಬರ್ತಾರೆ. ತಮ್ಮ ನೀನ್ ಕ್ಲಾಸಿಗೆ ಬಾ, ಸಾಯಂಕಾಲ ಹಿಡ್ದು ಅಂತಾರೆ. ಇಮಿಡಿಯೇಟ್ಲಿ ಒಂದು ಸೆಕೆಂಡ್ ಯೋಚನೆ ಮಾಡ್ಲಿಲ್ಲ ನನ್ನ ಗುರುಗಳು. ನನ್ ಗುರುಗಳು ಆಕ್ಚುಲಿ ಇವತ್ ಸಾಯಂಕಾಲ ಕ್ಲಾಸಿಗೆ ಬಾತಮ್ಮ ನೀನು ಅಂತಂದ್ರು. ಆಯ್ತ್ರಿ ಗುರುಗಳು ಬರ್ತೇನ್ರಿ ಅಂತೇಳಿ ತಬಲಾ ಟೇಕ ಇಡಕ್ ಹೋಗಿದ್ದೆ. ಬರ್ತಾ ಅಲ್ಲಿನೂ ಜ್ಞಾನ ಆಗಾಗತ್ತು. ಚಲೋ ಹೇಳ್ಸ್ಕೊಂಡೆ. ಆಮೇಲೆ ಗುರುಗಳ ಹತ್ರ, ಗುರುಗಳ ನನಗೂ ಸಂಗೀತ ಹೇಳ್ಕೊಡ್ರಿ ಅಂತ ಹೇಳಿ ಗುರುಗಳ ಹತ್ರ ಸಂಗೀತ ಕಲಿತಾ ಇದ್ದೀನಿ ಇವಾಗ. ಆಮೇಲೆ ಫೋನ್ ಬರ್ಲಿಲ್ಲ. ಆಗಸ್ಟ್ ಅಲ್ಲಿ ನಾನು ಪುರಾಣಕ್ಕೆ ಇರ್ತೀನಿ. ಬೆಳಗಾವಿ ಡಿಸ್ಟ್ರಿಕ್ಟ್ ಹುಕ್ಕೇರಿ ತಾಲೂಕು ಗೌಡವಾಡ ಅಂತ ಬರುತ್ತೆ. ಅಲ್ಲಿ ಪುರಾಣಕ್ಕೆ ಇರ್ತೀನಿ. ಅಲ್ಲಿ ಹೆಂಗಂದ್ರೆ ಪುಟ್ಟರಾಜ್ ಗುರುಗಳ ಮನೆ ದೇವರು ಸಿದ್ಧಲಿಂಗೇಶ್ವರ. ಪುಟ್ಟರಾಜ್ ಗುರುಗಳು ಯಡೂರು ಸಿದ್ಧಲಿಂಗೇಶ್ವರ. ಪುಟ್ಟರಾಜ್ ಗುರುಗಳು ಸಿದ್ಧಲಿಂಗೇಶ ಯಾವಾಗ್ಲೂ ಸಿದ್ಧಲಿಂಗೇಶನ್ ಬಹಳ ನಂಬುತ್ತಿದ್ರು ಗುರುಗಳು. ಅಲ್ಲಿ ಸಿದ್ಧಲಿಂಗೇಶನ್ ಗುಡಿ ಶರಣಬಸವೇಶ್ವರನ ಪುರಾಣ. ಅಲ್ಲಿ ಹೆಂಗ ಇದಾಗಿದ್ ನೋಡಿ. ಸಿದ್ಧಲಿಂಗೇಶನ ದೇವಸ್ಥಾನದಲ್ಲಿ ದಿವಸ ನಾವು ಅನ್ಕೊಂಡಿದ್ವಿ, ಇಲ್ಲ ತಂದೆ ಸಿದ್ಧಲಿಂಗೇಶ ಸಲ ಬರ್ಲಪ್ಪ, ನನಗೊಂದು ಅವಕಾಶ ಸಿಗ್ಲಿ ಅಂತ ಹೇಳಿ. ಆಕ್ಚುಲಿ ಆಗಸ್ಟ್ 21 ನನ್ನ ಆಡಿಷನ್ ಇರುತ್ತೆ. ಆಗಸ್ಟ್ 19ನೇ ತಾರೀಕು ನಮ್ ದೊಡ್ಡಪ್ಪ ಫೋನ್ ಮಾಡ್ತಾರೆ, ತಮ್ಮ ನಿಂದು ಸೆಕೆಂಡ್ ರೌಂಡ್ ಸೆಲೆಕ್ಟ್ ಆಗಿದೆ. ಅಲ್ಲಿ ಒಂಥರ ಖುಷಿ ನನ್ಗೆ. ಅರ್ಧ ಹಂತಕ್ಕೆ ಬಂದಂಗಾಯ್ತು. ಯಾಕಂದ್ರೆ ಸುಮಾರು ಜನ ಆಡಿಷನ್ ಕೊಟ್ಟಿರ್ತಾರೆ. ಅವ್ರನ್ನೆಲ್ಲ ದಾಟ್ಕೊಂಡು ನಾವು ಚೆನ್ನಾಗಿ ಹಾಡಿದ್ನ ಅಲ್ಲಿ ಎಲ್ಲ ನೋಡಿ ಸೆಲೆಕ್ಟ್ ಆಗ್ಬೇಕಂದ್ರೆ ಬಹಳ ದೊಡ್ಡ ಹೋಪ್ ಇರ್ತೈತಣ್ಣ ನಮ್ಗೆ. ಯಾಕಂದ್ರೆ ನಾವು ಚಲೋ ಹಾಡ್ಬೇಕಾಗತ್ತ. ಏನೋ ಗುರುಗಳ ಆಶೀರ್ವಾದ, ಚಲೋ ಹಾಡಿದ್ನೆ. ಆ ವಾರ ಆಗಸ್ಟ್ 19ಕ್ಕೆ ಫೋನ್ ಬರ್ತೈತಿ. ಬೆಳಗಾವಿಂದ ಬೆಂಗಳೂರಿಗೆ ಒಬ್ಬನೇ ಹೋಗ್ತೀನಿ ನಾನು. ಅದೇ ಫಸ್ಟ್ ಟೈಮ್ ನಾ ಒಬ್ಬನೇ ಹೋಗಿದ್ದು ಬೆಳಗಾವಿಯಿಂದ ಬೆಂಗಳೂರಿಗೆ. ಬಸ್ ಬುಕ್ ಮಾಡಿದ್ರು. ಅವ್ರು ಫಸ್ಟ್ ಟೈಮ್ ಅಣ್ಣ ಹೆದರಿಕೆ ಆಗ್ತಿಲ್ಲ.
ಆದ್ರೂ ಒಂದ್ ಕಡೆ ಸಂಕೋಚ ಇತ್ತು, ಹೆಂಗ್ ಹಿಂಗಾದ್ರ ಅಂತೇಳಿ ಗುರುಗಳ ಕೃಪಾ, ಗುರುಗಳ ಆಶೀರ್ವಾದ, ಗುರುಗಳ ನೆನ್ಸ್ಕೊಂಡು ಹೋದೆ. ಅದಾದ್ಮೇಲೆ ಅದಾದಂತ ನಿಮ್ಗೆ ಈಗ ಕಣ್ಣು ಎಷ್ಟು ಪ್ರಮಾಣದಲ್ಲಿ ಕಾಣ್ತೈತಿ? ಏನು ಕಾಣಂಗಿಲ್ಲ, ಏನು ಕಾಣಲ್ಲ, ಏನು ಕಾಣದೇ ಇದ್ರು ಬೆಳಗಾವಿಯಿಂದ ಬೆಂಗಳೂರಿಗೆ ಹೋದ್ರು ಒಬ್ರೆ. ಗುರುಗಳ ಒಂದ್ ಸ್ವಲ್ಪ ಏನು ಅನಿಸ್ಲಿಲ್ಲ, ಯಾರು ಇಲ್ಲಪ್ಪ, ಎಲ್ಲಿ ಹತ್ಬೇಕು, ಎಲ್ಲಿ ಇಳ್ಬೇಕು? ಗುರುಗಳು 100% ಕಾಯ್ತಿರ್ತಾರೆ ನಮ್ಗೋಸ್ಕರ. ನಾವು ನಮ್ಗೇನು ಗುರುಗಳು ಇರ್ತಾರ ಅಂತ ಹೇಳಿದ್ರಲ್ಲ, ಅವತ್ತ ನನಗೆ ನಿಜವಾಗ್ಲೂ ಇದು ಅನಿಸ್ತು. ಹೋದೆ, ಆಡಿಷನ್ ಕೊಟ್ಟೆ. ಸೀಸನ್ 19ನೇ ತಾರೀಕು ಫೋನ್ ಬರುತ್ತೆ ದೊಡ್ಡಪ್ಪನಿಂದ, 21ಕ್ಕೆ ಆಡಿಷನ್ ಆಗುತ್ತೆ. ಆಡಿಷನ್ ಮುಗಿಸ್ಕೊಂಡು ಮತ್ತೆ ಹೊಳ್ಳಿ ಪುರಾಣ ಜಾಯ್ನ್ ಆಗ್ತೀನಿ. ಅದಾದ ನಂತರ ಮತ್ತೆ ಫೋನ್ ಬರ್ಲಿಲ್ಲ. ಮತ್ತೆ 15 ದಿವಸ ಸೆಕೆಂಡ್ ರೌಂಡಿಗೆ ಹೋದ್ರಿ, ಆಡಿಷನ್ ಕೊಟ್ರಿ, ಬಂದ್ರಿ, ಮತ್ತೆ ಫೋನ್ ಬರ್ಲಿಲ್ಲ. ಅದು ಇದೆಲ್ಲ ಮುಗೀತು, ಒಟ್ಟ ಫೋನ ಬರ್ಲಿಲ್ಲ. ಆಮೇಲೆ ಮತ್ ನಮ್ ದೊಡ್ಡಪ್ಪ ಫೋನ್ ಮಾಡ್ತಾರ, ಹಿಂಗ ತಮ್ಮ ಮತ್ತ 6 ಜಿಲ್ಲಾ ಸ್ಪೆಷಲ್ ಆಡಿಷನ್ ಐತಿ ಅಂತಂದ್ರು. ನಡಿಲ್ಲ ಅದ ನನ್ನ ಹುಬ್ಬಳ್ಳಿ ಹೊಸಪೇಟೆ ಸುಮ್ಮ ಒಟ್ಟು ಕುಡಿದು ಪ್ರಯತ್ನ ಆಯ್ತು. ಹುಬ್ಬಳ್ಳಿಯಲ್ಲಿ ಮತ್ತೆ ಆಡಿಷನ್ ಕೊಟ್ಟಣ. ಸೆಕೆಂಡ್ ರೌಂಡ್ ಆದ್ಮೇಲೆ ಮತ್ತೆ ಆಡಿಷನ್ ಕೊಟ್ಟೆನ. ಆಕ್ಚುಲಿ ಆಡಿಷನ್ ಕೊಟ್ಟಾದ್ಮೇಲೆ ಅವರು ನೋಡ್ತಾರ, ನೀವ್ ಮೊನ್ನೆ ಸೆಕೆಂಡ್ ರೌಂಡ್ ಬಂದಿದ್ ಮತ್ತೆ ಯಾಕೆ ಬಂದ್ರಿ ಇಲ್ಲಿ? ಇಲ್ರಿ ಫೋನ್ ಬರ್ಲಿಲ್ಲ ಅಲ್ರಿ, ಅದಕ್ಕೆ ಮತ್ತೆ ಹೊಳ್ಳಿ ಬಂದಿರಿ ಅಂತ ಆಕ್ಚುಲಿ ಮತ್ತೊಂದ್ಸಲ ಹಂಗೆ ಟ್ರೈ ಮಾಡಿದ್ವಿ. ಅಲ್ಲಿನೂ ಚೆನ್ನಾಗಾಯ್ತು ಆಡಿಷನ್. ಅದಾದ ನಂತರ 15 ದಿವಸಕ್ಕೆ ಮತ್ತೆ ಫೋನ್ ಬರುತ್ತೆ. ಮತ್ತ ಅವಾಗ ಕನ್ಫ್ಯೂಷನ್ ಅವ್ರಿಗೆ, ಫಸ್ಟ್ ರೌಂಡ್ ಸೆಕೆಂಡ್ ರೌಂಡ್ ಆಡಿಷನ್ ಕೊಟ್ಟಿದ್ ರೇವಣ್ಣ ಅವರೇನಾ, ಸೆಕೆಂಡ್ ರೌಂಡ್ ಮತ್ತೆ ಆಡಿಷನ್ ಕೊಟ್ಟಿದ್ರ ಇವ್ರು ರೇವಣ್ಣ ಅವರೇನಾ ಅಂತಂದ್ರು. ಅವಾಗ ನಾವೇರಿ ಅಂತ ಹೇಳಿ ಅಂದಾಗ ನಮ್ ದೊಡ್ಡಪ್ಪ ಮಾತಾಡಿದ್ರು. ಆಕ್ಚುಲಿ ನಮ್ ದೊಡ್ಡಪ್ಪನಿಗೆ ಕಾಲ್ ಬರ್ತಿತ್ತು. ಅವರು ಮಾತಾಡಿ ಮತ್ತೆ ಸೆಕೆಂಡ್ ರೌಂಡ್ ಕರೆದ್ರು. ಮತ್ತೆ ಸೆಕೆಂಡ್ ರೌಂಡ್ ಆಯ್ತು. ಸೆಕೆಂಡ್ ರೌಂಡ್ ಆದ್ ಮತ್ತೆ 15 ದಿವಸಕ್ಕೆ ಫೋನ್ ಬರುತ್ತೆ, ಮೊದಲ ಆಡಿಷನ್ ಸೆಲೆಕ್ಟ್ ಆಗಿದ್ರ ಅಂತ ಹೇಳಿ. ಅಲ್ಲಿಂದ ಆಕ್ಚುಲಿ ಜರ್ನಿ ಸ್ಟಾರ್ಟ್ ಆಗಿತ್ತು. ಅಕ್ಟೋಬರ್ 21ಕ್ಕೆ ಡೇಟ್ ನೆನ್ಪಿಟ್ಟಿದೀನಿ. ಅಕ್ಟೋಬರ್ 21ಕ್ಕೆ ಬೆಂಗಳೂರಿಗೆ ಹೋದವನು. ಅಕ್ಟೋಬರ್ 26ಕ್ಕೆ ನನ್ ಶೂಟಿಂಗು, 29ಕ್ಕೆ ಟೆಲಿಕಾಸ್ಟ್. ತುಂಬಾ ಖುಷಿ ಆಗತ್ತೆ. ಆಮೇಲೆ ಜೀವನದಲ್ಲಿ ಸಾಧನೆ ಮಾಡ್ಬೇಕು, ಏನಾದ್ರು ಮಾಡ್ಬೇಕು ಅಂತ ನಮ್ಮ ಫ್ಯಾಮಿಲಿ ಯಾವಾಗ್ಲೂ ಹೇಳ್ತಾ ಇರ್ತಾರೆ. ಅವ್ರದೊಂದು ಮಾತು ಇನ್ಸ್ಪಿರೇಷನ್. ಯಾಕಂದ್ರೆ ದೊಡ್ಡಪ್ಪ ಅಪ್ಪ ಎಲ್ರು ತುಂಬಾ ನನ್ನ ಮೇಲೆ ಹೋಪ್ ಇಟ್ಟಿದ್ರು, ಏನೋ ಒಂದು ಮಾಡ್ತಾನ ಅಂತ ಹೇಳಿ. ಅವರು ಶಿಕ್ಷಕರಾಗೋದ್ರಿಂದ ಅವ್ರಿಗೆಲ್ಲ ನಾಟಕಗಳು ಎಲ್ಲ ಅವರು ಶಾಲೆಗೆ ನಾಟಕ ಮಾಡ್ತಿದ್ರು. ಅವಾಗೆಲ್ಲ ಹೋಗ್ತಿದ್ದೆ ಅವ್ರ ಜೊತೆ. ನಾ ಅವ್ರ ಜೊತೆಗೆ ಇರ್ತಿದ್ದೆ. ಅವ್ರ ಸ್ಕೂಲಿಗೆ ಹೋಗಿ ಅವ್ರ ಜೊತೆ ತಬಲಾ ನುಡ್ಸೋದು ಅವಾಗೆಲ್ಲ ಬರ್ತಿರಲಿಲ್ಲ, ಸುಮ್ ಕರ್ಕೊಂಡು ಹೋಗ್ತಿದ್ರು ನಾನು ಹಂಗೆ ನುಡಿಸ್ತಿದ್ದೆ ಅವ್ರ ಜೊತೆಗೆ. ಅದಾದ್ಮೇಲೆ ಸೆಲೆಕ್ಟ್ ಆಯ್ತು ಮೆಗಾ ಆಡಿಷನ್ ನಲ್ಲಿ. ಗುರುಗಳ ಕೃಪಾ ಆಶೀರ್ವಾದ, ಗುರುಗಳ ಹಾಡನ್ನೇ ಹಾಡಿ ಸೆಲೆಕ್ಟ್ ಆದೆ. ಅದಾದ ನಂತರ ಮೆಂಟರ್ ಸೆಲೆಕ್ಷನ್ ರೌಂಡ್ ಅಂತ ಮಾಡ್ತಾರೆ, ಅಲ್ಲಿ ಕೂಡ ಗುರುಗಳು ಹಾಡು ಕೊಡ್ತಾರೆ. ನನ್ನ ಗುರುಗಳು ಡಾಕ್ಟರ್ ಸುಚೇತನ್ ರಂಗಸ್ವಾಮಿ ಗುರುಗಳು ಆಯ್ಕೆ ಮಾಡ್ಕೊಳ್ತಾರೆ. ಸುಚೇತನ್ ರಂಗಸ್ವಾಮಿ ಗುರುಗಳು ಆಯ್ಕೆ ಮಾಡ್ಕೊಳ್ತಾರೆ. ಇಲ್ಲಿಂದ ಮತ್ತೆ ಇನ್ನೊಂದು ಜರ್ನಿ ಸ್ಟಾರ್ಟ್ ಆಗಿದ್ದು. ಇಲ್ಲಿವರೆಗೂ ನಡೆದಿದ್ದೇ ಬೇರೆ, ಮುಂದೆ ನಡೆಯೋದೇ ಬೇರೆ. ಆಕ್ಚುಲಿ ಅವಾಗೆಲ್ಲ 9th ಓದ್ತಿದ್ದೆ. ನಮ್ಮನ್ನ ಆಕ್ಚುಲಿ ಹೇಳ್ತಿದ್ನಲ್ಲ, ದೊಡ್ಡಪ್ಪನ ಮಗ ಅವನು ತುಂಬಾ ಇದು ಮಾಡ್ತಿದ್ದ ಅಂತ ಹೇಳಿ ಆಕ್ಚುಲಿ ಹೇಳಿದ್ನಲ್ಲ. ಅವನು ಇದ್ದಾಗ ಅವನು ಫಸ್ಟ್ ಪಿ ಯು ಸಿ ಸೈನ್ಸ್ ಮಾಡಿದ್ದ. 10th ಲಾಕ್ಡೌನ್ ಅಲ್ಲಿ ಆಗಿತ್ತು. ಅವನು 88% ತಗೊಂಡಿದ್ದ. ಫಸ್ಟ್ ಪಿ ಯು ಸಿ ಮಾಡಿದ್ದ. ಇದು ಸರಿಗಮಪ ಸೆಲೆಕ್ಟ್ ಆಯ್ತು. ಯಾಕಂದ್ರೆ ಅಪ್ಪ ಅಮ್ಮ ಜಾಸ್ತಿ ಬೆಂಗಳೂರಲ್ಲಿ ಅವೆಲ್ಲ ಗೊತ್ತಿಲ್ಲ. ಅವರೆಲ್ಲ ಊರಾಗಿದ್ದು ಹೂಗಾರಿಕೆ ಮಾಡ್ಕೊಂಡು ಸಂಬಳ ಬಾರಿಸ್ಕೊಂಡು ಅವ್ರವ್ರದ್ದು ಮಾಡ್ಕೊಂಡಿರ್ತಿದ್ರು. ಅಲ್ಲಿವರೆಗೂ ನಮ್ಮನ್ನೆಲ್ಲ ಸಾಕೊಂಡು ಮಾಡ್ಕೊಂಡಿದ್ರು. ಆಮೇಲೆ ಅವ್ರಿಗೆ ಗೊತ್ತಿರ್ಲಿಲ್ವಲ್ಲ, ಎಲ್ಲ ದೊಡ್ಡಪ್ಪನ ಮೇಲೆ ಬಿತ್ತು ಭಾರ. ತುಂಬಾ ಕಷ್ಟಪಟ್ರು ಒಂದ್ 5-6 ತಿಂಗಳು. ಆಕ್ಚುಲಿ ತಮ್ಮ ಮಗನ್ನ ಆಕ್ಚುಲಿ ಅವ್ರು ಅವತ್ತು ಏನಾದ್ರು ಮನಸ್ಸು ಮಾಡಿದ್ರೆ ಆಕ್ಚುಲಿ ನಮ್ಮ ಅಣ್ಣನ ಸ್ಕೂಲ್ ಹೋಗು ಅಂತ ಹೇಳ್ಬೇಕಾಗಿತ್ತು. ಅವ್ರು ಅವಾಗ ಅವ್ರೇನ ಅನ್ಕೊಂಡಿದ್ರೆ, ಬಟ್ ಅದನ್ನ ಅವ್ರು ಏನು ಮಾಡ್ಲಿಲ್ಲ. ನನ್ ಮಗ ಬೇರೆ ಅಲ್ಲ, ನಮ್ ತಮ್ಮನ ಮಗ ಬೇರೆ ಅಲ್ಲ. ಆಕ್ಚುಲಿ ಫ್ಯಾಮಿಲಿಯಲ್ಲಿ ನಾವೆಲ್ಲರೂ ಒಂದೇ ತರ ಟ್ರೀಟ್ ಮಾಡ್ಕೊಂಡು ನಮ್ಮ ಅಣ್ಣ ಆಕ್ಚುಲಿ ಅದೇನು ಇಲ್ಲೇ ಇಲ್ಲ ನಮ್ಮ ಫ್ಯಾಮಿಲಿಯಲ್ಲಿ. ಬಂದ್ರು ಆಯ್ತು, ಸೆಲೆಕ್ಟ್ ಆಯ್ತು, ಮೆಂಟಲ್ ಸೆಲೆಕ್ಷನ್ ಎಲ್ಲಾ ಮುಗಿತು. ಇನ್ನೇನು ಉಳ್ಕೋಬೇಕಲ್ಲ, ಅಲ್ಲಿ ಹೇಳುದು ಆಕ್ಚುಲಿ ಬೆಂಗಳೂರಾಗಿ ಉಳ್ಕೋಬೇಕು. ಅವರೇ ಅವರೆಲ್ಲ ರೂಮ್ ಅದೆಲ್ಲ ಕೊಡ್ತಾರೆ, ಟೀಮ್, ಆಮೇಲೆ ಊಟ ಅದೆಲ್ಲ ಅವ್ರದ್ದೇ ಇರುತ್ತೆ. ಅಣ್ಣ ನಾನು ಇಬ್ರು ಉಳ್ಕೋತೀವಿ. ಉಳ್ಕೊಂಡು ಅವ್ನ್ ಫಸ್ಟ್ ಪಿ ಯು ಸಿ ಎಲ್ಲ ಬಿಡ್ತಾನೆ. 5-6 ತಿಂಗಳ ನನ್ ಜೊತೆಗೇನೆ ಇರ್ತಾನೆ. ಆಮೇಲೆ ಅಲ್ಲೆಲ್ಲ ಹೆಂಗಾಗುತ್ತೆ, ಮೆಂಟ್ರಿಂಗ್ ಇರುತ್ತೆ, ರಿಹರ್ಸಲ್ ಇರುತ್ತೆ, ಬೆಳಗ್ಗೆನೆ ಹೋಗ್ಬೇಕು. ಒಬ್ಬೊಬ್ಬರಿಗೆ ಕಷ್ಟ ಆಗುತ್ತೆ. ಜೊತೆ 100% ಬೇಕಾಗುತ್ತೆ. ನನ್ನನ್ನ ಊಟ ಮಾಡ್ಸೋದು ಹಿಡಿದು ಮಲಗಿಸೋದು ಹಿಡಿದು
ತುಂಬಾ ಎಲ್ಲ ಅವನೇ ಕೇರ್ಫುಲ್ ನನ್ನೆಲ್ಲ ತಗೊಂಡು. ಬಟ್ ಅವಾಗೆಲ್ಲ ಬಹಳ ಕಾಟ ಕೊಟ್ಟಿ ಅವಂಗೆಲ್ಲ ಏನ್ ಅರ್ಥ ಆಗ್ತಿರಲ್ಲ, ಈಗೀಗಿನ ಸ್ವಲ್ಪ ತಿಳಿಯಾತೈತಿ ನಮ್ಗೆ. ಅವಾಗೆಲ್ಲ ರೋಹಿತ್ ಫುಲಾರಿ ಅಂತ ಹೇಳಿ. ಹಾ, ನಮ್ ದೊಡ್ಡಪ್ಪ 3 ಜನ, ರೋಹಿತ, ರಕ್ಷಿತಾ, ಮಹಾಲಕ್ಷ್ಮಿ ಅಂತ ಹೇಳಿ. ಇವಾಗ ಮತ್ತೊಂದು ಖುಷಿ ವಿಚಾರ ಏನಂದ್ರೆ ನಮ್ಮ ಮನೆ ದೇವರು ಮಹಾಲಕ್ಷ್ಮಿ, ಹಾಗೆ ನಮ್ಮ ಫ್ಯಾಮಿಲಿಯಲ್ಲಿ ಒಂದು ದೇವತೆ ಮಹಾಲಕ್ಷ್ಮಿ ಅಂತ ಹೇಳಿ. ಮನೆ ದೇವರ ಆಶೀರ್ವಾದದಿಂದ ಒಂದು ಮಹಾಲಕ್ಷ್ಮಿ ಎಂಟರ್ಟೈನರ್ಸ್ ಅಂತ ಒಂದು ಟೀಮ್ ಮಾಡಿದ್ದೀನಿ. ಎಲ್ಲ ಕಲಾವಿದರು ಬರ್ತಾರೆ, ಹಾಡ್ತಾರೆ. ಆಕ್ಚುಲಿ ನನ್ಗೆ ದರ್ಶನ್ ಸರ್ ಅಭಿಮಾನಿ ಅಂತ ಹೇಳಿ. ನನ್ಗೆ ದರ್ಶನ್ ಸರ್ ಒಂದೇ ಹೇಳಿದ್ದು, ನೀನ್ ಬೆಳಿತಾ ಇನ್ನೊಬ್ಬರನ್ನ ಬೆಳೆಸ್ಬೇಕಂತ ಹೇಳಿದ್ದು. ಸೊ ಹೀಗಾಗಿ ದೊಡ್ಡಪ್ಪ ಅಣ್ಣ ಅದ್ರಲ್ಲ ಮ್ಯಾನೇಜ್ಮೆಂಟ್ ಮಾಡ್ತಾರೆ, ನಾನು ಟೀಮ್ ಮಾಡ್ಕೊಂಡಿದ್ದೀನಿ ಮಹಾಲಕ್ಷ್ಮಿ ಎಂಟರ್ಟೈನರ್ಸ್ ಅಂತ ಹೇಳಿ. ಫಸ್ಟ್ ಟೈಮ್ ನೀವು ದರ್ಶನ್ ಅವ್ರು ಭೇಟಿ ಆದ್ರಲ್ಲ, ಹೆಂಗೆ ತಾನು? ಯಾಕಂತಂದ್ರೆ ಒಂದು ಹಳ್ಳಿಯಲ್ಲಿ ಬೆಳೆದಂತ ವ್ಯಕ್ತಿ ಸಂಗೀತ ಕಲಿತಾ ಮೇಲಕ್ಕೆ ಹೋಗ್ತಾನ, ಸರಿಗಮಪದಲ್ಲಿ ಸೆಲೆಕ್ಟ್ ಆಗ್ತೀರಾ, ಆಡಿಷನ್ ಎಲ್ಲ ಕೊಟ್ಟು ಸೆಲೆಕ್ಟ್ ಆಗಿ ಎಲ್ಲ ಬರ್ತೀರಾ. ದರ್ಶನ್ ಸರ್ ಅವ್ರು ಭೇಟಿ ಆದಾಗ ಯಾವ ತರ ಒಂದು ಅನುಭವ ನಿಮ್ಗೆ ಫಸ್ಟ್ ಟೈಮ್? ಆಕ್ಚುಲಿ ದರ್ಶನ್ ಸರ್ಗೆ ತುಂಬಾ ದೊಡ್ಡ ಅಭಿಮಾನಿ ನಾನು. ನಾನು ಒಬ್ಬನೇ ಅಲ್ಲ, ನಮ್ಮ ಫ್ಯಾಮಿಲಿನೇ ದರ್ಶನ್ ಸರ್ ಅಭಿಮಾನಿ ಪೂರ್ತಿ. ಎಲ್ಲ ನಮ್ಮ ಎಲ್ಲ ಭೇಟಿ ಆಗಿದ್ದೀನಿ, ಎಲ್ಲ ಫ್ಯಾಮಿಲಿನೇ ದರ್ಶನ್ ಸರ್ ಅಭಿಮಾನಿಗಳಾಗಿದ್ರಿಂದ. ಸರಿಗಮಪ ಅಲ್ಲಿ ಏನ್ ಸೆಲೆಕ್ಟ್ ಆದ್ಮೇಲೆ ಕಾಮಿಡಿ ಕಿಲಾಡಿಗಳು ಸರಿಗಮಪ ಮಹಾಸಂಗಮ ಮಾಡ್ತಾರೆ. ಎರಡು ಮಿಕ್ಸ್ ಮಾಡಿ ಯಾಕಂದ್ರೆ ಕಾಮಿಡಿ ಕಿಲಾಡಿಗಳೆಲ್ಲ ಜೊತೆಯಾಗಿ ಮಾಡ್ತಾರೆ. ಅವಾಗ ನನ್ನ ಫೇವ್ರೆಟ್ ಆಕ್ಟರ್ ರಚಿತಾ ರಾಮ್ ಮೇಡಮ್ ಹಾಗೆ ರಕ್ಷಿತಾ ಮೇಡಮ್. ಅವಾಗ ರಕ್ಷಿತಾ ಮೇಡಮ್ ಬಂದಿದ್ರು. ರಚಿತಾ ರಾಮ್ ಮೇಡಮ್ ಮೀಟ್ ಮಾಡಿದೀನಿ ನಮ್ಮ ಸರಿಗಮಪ ಅಲ್ಲಿ. ಆಕ್ಚುಲಿ ನಾನು ದರ್ಶನ್ ಸರ್ನ ಮೀಟ್ ಮಾಡ್ಬೇಕಂತ ಹೇಳಿದ್ದು ರಕ್ಷಿತಾ ಮೇಡಮ್ಗೆ, ಆಮೇಲೆ ರಚಿತಾ ರಾಮ್ ಮೇಡಮ್ಗೂ ಹೇಳ್ತಿದ್ದೆ. ಬಟ್ ಆಮೇಲೆ ಡೈರೆಕ್ಟ್ ಆಗಿ ಮಹಾಸಂಗಮ ಕಾಮಿಡಿ ಕಿಲಾಡಿಗಳು ಸರಿಗಮಪ ಸೀಸನ್ 19 ಮಹಾಸಂಗಮ ಮಾಡುವಾಗ ರಕ್ಷಿತಾ ಮೇಡಮ್ ಬಂದಿದ್ರು. ಅವಾಗ ಸಾರಥಿ ಹಾಡು ಹಾಡಿದ್ದೆ ನಾನು. ಕೈ ಮುಗಿದು ಏರು ಇದು ಕನ್ನಡದ ತೇರು, ನಂಬಿ ಬಂದು ಕೂರು ಇದು ಕನ್ನಡಿಗನ ತೇರು, ನಮಗೂ ಬೆವರಿನ ಬಂಡಿ ಎಂದು ನಿಲ್ಲುವುದಿಲ್ಲ, ನಿಮಗೆ ಸೇವೆಯ ಮಾಡೋ ಭಾಗ್ಯ ನೀಡಿದಿರಲ್ಲ, ನಾನು ನೆರೆ ನಾಡಿ ರಾಜದಂಗೆ ಅತಿರಥ ಮಹಾರಥ ಸಾರಥಿ. ಈ ಹಾಡು ಹಾಡಿದ್ದೆ. ರಕ್ಷಿತಾ ಮೇಡಮ್ ತುಂಬಾ ಖುಷಿ ಪಟ್ಟಿದ್ರು, ಯಾಕಂದ್ರೆ ರಕ್ಷಿತಾ ಮೇಡಮ್ ದರ್ಶನ್ ಸರ್ ಒಂದು ಆತ್ಮೀಯ ಸ್ನೇಹಿತರು ಅವರು. ಯಾಕಂದ್ರೆ ಸ್ಯಾಂಡಲ್ವುಡ್ ಅಲ್ಲಿ ನಂಬರ್ 1 ಜೋಡಿ. ನನಗೆ ಅನುಶ್ರೇಖ ಅದನ್ನ ಹೇಳಿದ ಅವತ್ತು. ತುಂಬಾ ಒಳ್ಳೆ ಫ್ರೆಂಡ್ಶಿಪ್ ಅವರಿಬ್ಬರದು. ಹಾಗೆ ಅದೇ ನಾನು ರಕ್ಷಿತಾ ಮೇಡಮ್ಗೆ ಹೇಳ್ದೆ, ಮೇಡಮ್ ನಾನು ದರ್ಶನ್ ಸರ್ದು ದೊಡ್ಡ ಅಭಿಮಾನಿ. ಏನಕ್ಕೆ ಅಭಿಮಾನಿ ಅಂತ ಕೇಳಿದಾಗ ಅವ್ರ ಮಾತುಗಳ ವೇದವಾಕ್ಯ, ಅವ್ರ ಹಾಡುಗಳ ವೇದವಾಕ್ಯ. ಆಕ್ಚುಲಿ ದರ್ಶನ್ ಸರ್ದು ಸಿನಿಮಾ ನೋಡ್ಕೊಂಡು ಅಭಿಮಾನಿ ಆದವನು. ಹಾಗೆ ಅವ್ರು ಮಾಡುವಂತ ದಾನ ಧರ್ಮ, ಬಡವ್ರ ಮೇಲೆ ಪರೋಪಕಾರ, ಆಮೇಲೆ ತೋರಿಸುವಂತ ಕರುಣೆ, ಅನಾಥಾಶ್ರಮ, ವೃದ್ಧಾಶ್ರಮ, ಗೋಶಾಲೆಗಳು, ಆಮೇಲೆ ಅವ್ರದೊಂದು ದಾನ ಮಾಡ್ತಾ ಇದ್ದಾರೆ ಎಲ್ಲ. ಅವ್ರದ್ದು ಹೆಂಗಂದ್ರೆ ಎಡಗೈ ಕೊಟ್ಟಿದ್ದು ಬಲಗೈ ಗೊತ್ತಾಗಲ್ಲ, ಬಲಗೈ ಕೊಟ್ಟಿದ್ದು ಎಡಗೈ ಗೊತ್ತಾಗಿಲ್ಲ. ಒಟ್ಟ ಏನು ಗೊತ್ತಾಗಂಗಿಲ್ಲ. ಆ ತರದ್ದು ಒಂದು ಮನೋಭಾವನ, ಆ ತರ ಒಂದು ವ್ಯಕ್ತಿತ್ವ ನಮ್ಮ ಚಾಲೆಂಜಿಂಗ್ ಸ್ಟಾರ್ ಡಿ ಬಾಸ್ ದರ್ಶನ್ ಸರ್ ಅವ್ರದ್ದು. ಸೊ ಹೀಗಾಗಿ ಅವ್ರನ್ನ ಮೀಟ್ ಮಾಡ್ಬೇಕಂತ ಕೇಳಿದಾಗ ತಕ್ಷಣನೇ ನನ್ಗೆ ನಿಮ್ ಕ್ಯಾಮ್ರಾ ನೋಡ್ಕೊಂಡು ಹೇಳಿ ನಾನು ದರ್ಶನ್ ಸರ್ಗೆ ಕಳಿಸ್ತೀನಿ ಅಂತ ರಕ್ಷಿತಾ ಮೇಡಮ್ ಹೇಳ್ತಾರೆ. ಅವಾಗ ದರ್ಶನ್ ಸರ್ಗೆ ನಾನು ನಿಮ್ಗೆ ನೋಡ್ಬೇಕು ಸರ್, ಪ್ಲೀಸ್ ಒಂದ್ಸಲ ಅವಕಾಶ ಮಾಡಿಕೊಡಿ ಅಂತಂದಾಗ ಇಮಿಡಿಯೇಟ್ಲಿ ದರ್ಶನ್ ಸರ್ ನಮ್ಮ ವಿಡಿಯೋ ನೋಡ್ತಾರೆ. ಅಲ್ಲಿ ಖುಷಿ ಆಗಿದೆ ನನಗೆ. ದರ್ಶನ್ ಸರ್ ದುಬೈಲಿ ಒಂದ್ ಯಾವ್ದೋ ದೇಶದಲ್ಲಿ ಕ್ರಾಂತಿ ಶೂಟಿಂಗ್ ಅಲ್ಲಿ ಇದ್ರು. ಅವಾಗ ಕ್ರಾಂತಿ ನಡೀತಾ ಇತ್ತು. ಶೂಟಿಂಗ್ ಅಲ್ಲಿ ಇದ್ದಾಗ ಓಕೆ ನಾನು ಖಂಡಿತ ಮೀಟ್ ಮಾಡ್ತೇನೆ ಅಂತ ಹೇಳಿ ಥಮ್ಸ್ ಅಪ್ ಕಳ್ಸಿದ್ರು. ಅವಾಗ ಆಲ್ಮೋಸ್ಟ್ ಅರ್ಧ ದರ್ಶನ್ ಸರ್ನ ಮೀಟ್ ಮಾಡದಂಗೆ ಅನಿಸ್ತಿತ್ತು ನನಗೆ. ಎಲ್ಲ ಬಹಳ ಖುಷಿ ಆಯ್ತು. ಸರಿಗಮಪ ಕೃಪೆ, ಸರಿಗಮಪ ಅಲ್ಲಿರುವಂತ ಎಲ್ಲ ಗುರುಗಳ ಆಶೀರ್ವಾದ, ವಿಜಯ್ ಪ್ರಕಾಶ್ ಅವರು, ಅರ್ಜುನ್ ಜನ್ಯಾಸ್ ಅವರು, ಹಂಸಲೇಖ ಮಹಾಗುರುಗಳು, 3 ಜಡ್ಜಸ್ ನನ್ ಮೇಲೆ ಬಹಳ ಪ್ರೀತಿ. ನನ್ಗೂ ಅವ್ರ ಮೇಲೆ ಬಹಳ ಪ್ರೀತಿ. ವಿಜಯ್ ಪ್ರಕಾಶ್ ಸರ್, ಅರ್ಜುನ್ ಜನ್ಯಾಸ್ ಸರ್, ಹಂಸಲೇಖ ಸರ್. ಆಕ್ಚುಲಿ ನನ್ನನ್ನ ಅವರು ಎಂಕರೇಜ್ ಮಾಡಿ ನೀನ್ ಹಾಡು ಚೆನ್ನಾಗಿ ಆಗುತ್ತೆ ನನ್ಗೆ ಅಂತ ಹೇಳಿ. ಫಸ್ಟ್ ನನ್ಗೆ ಒಂಥರ ಹೆದರಿಕೆ ಬಂದಂಗ ಆಗ್ತಿತ್ತು. ಯಾಕಂದ್ರೆ ನಾವು ಹೋದವರಲ್ಲ, ಒಂದು ದೊಡ್ಡ ರಿಯಾಲಿಟಿ ಶೋ ಅದು. ಫಸ್ಟ್ 1-2 ವಾರ ಹೆದರಿಕೆ ಆದಂಗ ಆಗ್ತಿತ್ತು. ನಮ್ಮ ಅಣ್ಣ ಜೊತೆಲಿದ್ದ, ಅವನ ಏನಾಗಲ್ಲ ಸುಮ್ ಹಾನಿ ಅಂತ ಹೇಳಿ
ಸಪೋರ್ಟ್ ಮಾಡ್ತಿದ್ರು, ಫ್ಯಾಮಿಲಿ ಎಲ್ಲ ಸಪೋರ್ಟ್ ಮಾಡ್ತಿತ್ತು. ಹಾಗೆ ಹಂಸಲೇಖ ಸರ್, ವಿಜಯ ಪ್ರಕಾಶ್ ಸರ್, ಅರ್ಜುನ್ ಸರ್, ಅನುಶ್ರೀ ಅಕ್ಕ, ಎಂಟೈರ್ ಜಿ ಟೀಮ್ ಸರಿಗಮಪಗೆ ನಾವು ಲಕ್ಷಾಂತರ ಧನ್ಯವಾದ ಹೇಳಿದ್ರು ಕಡಿಮೆ ಆಗಲ್ಲ. ಒಂದು ಹಳ್ಳಿಯಲ್ಲಿದ್ದ ಪ್ರತಿಭೆಗಳನ್ನ ತಂದು ಇಲ್ಲಿ ಪರಿಚಯ ಮಾಡಿಸಿದ್ರು. ಹೌದು, ಬಹಳ ಖುಷಿ ಆಗತ್ತ ಆ ವಿಚಾರ ಕಂಡ್ರೆ. ಆಮೇಲೆ ನನಗೂ ಸರಿಗಮಪ ಹೋಗ್ಬೇಕಂತ ಆಸೆ ಇತ್ತಲ್ಲ, ಅದು ಒಂದು ಕನಸು ಈಡೇರಿತು. ಎಂಟೈರ್ ಜಿ ಕನ್ನಡ ಟೀಮ್ಗೆ ಥ್ಯಾಂಕ್ ಯು ಹೇಳಕ್ ಇಷ್ಟಪಡ್ತೀನಿ ಒಂದು ಇಂಟರ್ವ್ಯೂ ಮುಖಾಂತರ. ಅದಾದ ನಂತರ ದರ್ಶನ್ ಸರ್ಗೆ ಹೆಂಗ್ ಮೀಟ್ ಆಗಿದ್ದು ಅಂದ್ರೆ, ಆಗಸ್ಟ್ 26 ನನ್ನ ಬರ್ತ್ಡೇ. ಚಾಲೆಂಜಿಂಗ್ ಸ್ಟಾರ್ ಡಿ ಬಾಸ್ ದರ್ಶನ್ ಸರ್ ಅವ್ರ ಅಧ್ಯಕ್ಷರು ಫೋನ್ ಮಾಡ್ತಾರೆ. ಅಧ್ಯಕ್ಷರು ಗೋವಿಂದ್ ರಾಜಣ್ಣ, ಉಪಾಧ್ಯಕ್ಷರು ನಾಗರಾಜಣ್ಣ ಅಂತ ಹೇಳಿ ಫೋನ್ ಮಾಡಿ, ಹಿಂಗೆ ರೇವಣ್ಣ ನಿನಗೊಬ್ರು ವ್ಯಕ್ತಿ ಮೀಟ್ ಮಾಡ್ಬೇಕು ಅಂತ ಕಾಯ್ತಾ ಇದಾರೆ, ಹೇಳ್ತಾ ಇದಾರೆ ಅಂತಂದಾಗ, ಆಯ್ತಣ್ಣ ಬರ್ಬೇಕಣ್ಣ, ಬರ್ತೀನಣ್ಣ, ಯಾವಾಗ ಬರ್ಬೇಕಂದ್ರೆ, ಇಲ್ಲ ಮಗ ನೀನ್ ನಾಳೆ ಬೆಳಗ್ಗೆನೆ ಬಾ ಅಂತ ಹೇಳಿದಾಗ, ಶನಿವಾರ ಆಂಜನೇಯನ ವಾರ, ಆಂಜನೇಯನ ಬಹಳ ಪೂಜಿಸ್ತೇನೆ ನಾನು, ಜೈ ಆಂಜನೇಯ ಅಂತ ಹೇಳಿ. ಹೀಗಾಗಿ ಶನಿವಾರ 26 ನನ್ ಬರ್ತಡೆ. ಅವ್ರ ಮನೆಗೆ ಕರೆಸಿ, ನನಗ್ ಗೊತ್ತಿಲ್ಲ ಇದು ದರ್ಶನ್ ಸರ್ ಮನೆನೆ, ಅಲ್ಲಿಗೆ ಕರ್ಕೊಂಡು ಗೊತ್ತಿಲ್ಲ, ಏನ್ ಗೊತ್ತಿಲ್ಲ, ಸುಮ್ನೆ ಬಾರ ಮಗ ಅಂತಂದ ಅಂದ್ರು ಅಣ್ಣ. ಹೋದೆ ನಾನು, ನಮ್ಮ ಅಣ್ಣ, ನಮ್ಮ ದೊಡ್ಡಪ್ಪ, ನಮ್ಮ ಮನೆ ದೇವತೆ ಮಹಾಲಕ್ಷ್ಮಿ, 4 ಜನ ಹೋಗಿದ್ದು. ಆಕ್ಚುಲಿ ಅವಳಿಗೂ ದರ್ಶನ್ ಸರ್ ಅಂದ್ರೆ ತುಂಬಾ ಇಷ್ಟ. ಆಕ್ಚುಲಿ ಹಾಡುಗಳೆಲ್ಲ ಕೇಳ್ಕೊಂಡು ಇದ್ವಲ್ಲ, ಅವಳದು ತುಂಬಾ ಡ್ಯಾನ್ಸ್ ತುಂಬಾ ಚೆನ್ನಾಗಿ ಮಾಡ್ತಾಳೆ. ಇವತ್ತು ಬರ್ತಾಳೆ, ತೋರಿಸ್ತೀನಿ ನಿಮ್ಗೆ. ಆಕ್ಚುಲಿ ಹೋದ್ವಿ, 4 ಜನ ಹೋಗಿದ್ವಿ. ಯಾಕಂದ್ರೆ ಫಸ್ಟ್ ಟೈಮ್ ನಮಗೊಂದು ಗೊತ್ತಿಲ್ವಲ್ಲ, ಸುಮ್ಮನೆ ಕ್ಯೂರಿಯಾಸಿಟಿ, ಒಂದು ಖುಷಿ ಇತ್ತು, ದರ್ಶನ್ ಸರ್ ನಾನು ಮೀಟ್ ಮಾಡಿಸ್ತಾನೆ 100% ಅಂತ ಹೇಳಿ. ಬಟ್ ಅವ್ರದೇ ಮನೆ ಅಂತ ಗೊತ್ತಿರ್ಲಿಲ್ಲ. ಹೋದ ತಕ್ಷಣ ದರ್ಶನ್ ಸರ್, ಏನ್ ಬಾಸ್ ಹೆಂಗಿದಿರಿ, ಆರಾಮದಿರಿ, ಬಹಳ ಖುಷಿ ಆಗಿತ್ತು ನಿಮ್ ನೋಡಿ. ರಕ್ಷಿತಾ ಹೇಳ್ತಾರೆ, ಆಮೇಲೆ ರಚಿತಾ ಮೇಡಮ್ ಹೇಳ್ತಾರೆ, ನಿಮ್ದೆಲ್ಲ ನಾನು ಹೇಳ್ತಾ ಇರ್ತಾರೆ, ನಿಮ್ದೆಲ್ಲ ಕೇಳಿದೀನಿ, ನಿಮ್ಮೆಲ್ಲ ಹಾಡುಗಳನ್ನ ಕೇಳಿದೀನಿ, ಏನ್ ಬಾಸ್ ತಮ್ಮ ಹೆಸರು, ಹೇಗಿದ್ದೀರಾ, ಆರಾಮಿದ್ದೀರಾ. ಒಬ್ಬ ಅಭಿಮಾನಿ ಜೊತೆ ಹೆಂಗ್ ಮಾತಾಡಬೇಕು ಅಂತ 101% ಚಾಲೆಂಜಿಂಗ್ ಸ್ಟಾರ್ ಈ ಬಾಸ್ ದರ್ಶನ್ ಸರ್. ಇವಾಗ ನಾವು ಹೆಂಗ್ ಕೂತ್ಕೊಂಡಿದ್ದಲ್ಲ ಪಕ್ಕದಲ್ಲೇ ಕೂತ್ಕೊಂಡು ನನ್ನ ಹೆಗಲ್ ಮೇಲೆ ಕೈ ಹಾಕಿ 1 ಗಂಟೆಗಳ ಕಾಲ ದರ್ಶನ್ ಸರ್ ಮನೆಯಲ್ಲಿ ಮಾತಾಡಿದ್ದೆ. ಆಮೇಲೆ ಅಲ್ಲೇ ಅವರೇ ಕೇಕ್ ತರಿಸ್ಬಿಟ್ಟು ಬರ್ತಡೇ ಮಾಡಿದ್ರು.